ನಮಸ್ಕಾರ, ಎಲ್ಲರಿಗೂ ಶ್ರೀ ಚಂದನ ಸಿರಿ ಪ್ರೊಡಕ್ಷನ್ಸ್ಗೆ ಸುಸ್ವಾಗತ. ಇದು DTP ದರ್ಶನ, ನಿಮಗೊಂದು ಇನ್ಫಾರ್ಮೇಶನ್ ಮತ್ತು ನಮಗೊಂದು ಪ್ರಮೋಷನ್. DTP ಅಂಗಡಿ, ಒಂದು DTP ಶಾಪ್ ಯಾವ ತರ ಇರುತ್ತೆ, ಏನೇನ್ ನೀವು ಇಟ್ಕೋಬಹುದು ಅಂತ ಸ್ಟಾರ್ಟ್ ಮಾಡಿ. ನೋಡಿ, ನಮ್ ಶಾಪ್ ಬಂದ್ರೆ ನೀವು ಸಿಸ್ಟಮ್ಗಳಿದೆ, ನಾವು ಕಂಪ್ಯೂಟರ್ ಕ್ಲಾಸಸ್ ಮಾಡ್ತಾ ಇದೀವಿ. ಅದು DTP ಬರಲ್ಲ. ಸೊ ಈಗ ಇಷ್ಟೊಂದು ಜಾಗ ಬೇಕಾಗಿರಲ್ಲ ಸಾಮಾನ್ಯವಾಗಿ. ಬಟ್ ನಾವು ನಮ್ದು ಒಂದು ಮೀಡಿಯಂ ಲೆವೆಲ್ ಅಲ್ಲಿ ನಾವು ಬಿಸ್ನೆಸ್ ನಡೆಸ್ತಾ ಇರೋದ್ರಿಂದ ನಾವು ಈ ತರ ಶಾಪ್ ನ ಸೆಟಪ್ ಮಾಡ್ಕೊಂಡಿದ್ವಿ. ದೊಡ್ಡ ದೊಡ್ಡ ಪ್ರಿಂಟರ್ಗಳಿದೆ, MFTಗಳಿದೆ, ಮತ್ತೆ ಕೆಲವು ಮ್ಯಾನ್ಯುಯಲ್ ಕಟಿಂಗ್ ಮೆಷಿನ್ಸ್ ಇದೆ, ಬೈಂಡಿಂಗ್ ಮೆಷಿನ್ಸ್ ಇದೆ, ಲ್ಯಾಮಿನೇಷನ್ ಮೆಷಿನ್ಸ್ ಇದೆ, ಮತ್ತೆ ಒಂದು ಸಿಸ್ಟಮ್, ನಮ್ಗೆ ಮೈನ್ ಸಿಸ್ಟಮ್ ಇದೆ, ಮತ್ತೆ ಚಿಕ್ಕ ಪ್ರಿಂಟರ್ಗಳು ಇದೆ. ಇಲ್ಲಿ ನೋಡಿ, ನೀವು ಒಂದು ಶಾಪ್ ಸ್ಟಾರ್ಟ್ ಮಾಡ್ಬೇಕಂದ್ರೆ, DTP ಶಾಪ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು ಸಣ್ಣ ಜಾಗದಿಂದನೂ ನೀವು ಸ್ಟಾರ್ಟ್ ಮಾಡ್ಬೋದು. ಒಂದು 7 ಅಡಿ 7 ಅಡಿಗೆ 6 ಅಡಿ ಅಗಲ ಅದ್ರಲ್ಲೂ ಮಾಡ್ಬೋದು. ನೀವು ನೋಡಿರ್ಬೋದು, ಒಂದು ಮೆಟ್ಲು ಕೆಳಗಡೆ ಒಂದು ಸಣ್ಣ ಜಾಗ ಮಾಡ್ಕೊಂಡು ಸ್ಟಾರ್ಟ್ ಮಾಡಿರ್ತಾರೆ, ಒಂದು ಜೆರಾಕ್ಸ್ ಶಾಪ್ ಸ್ಟಾರ್ಟ್ ಮಾಡಿರ್ತಾರೆ ಗ್ರೌಂಡ್ ಫ್ಲೋರ್ ಅಲ್ಲಿ. ಆ ತರನೂ ಮಾಡ್ಬೋದು. ಆ ತರ ಸ್ಟಾರ್ಟ್ ಮಾಡೋರ್ಗು ಏನ್ ಮಾಡ್ಬೋದು, ಯಾರೇ ಏನೋ ಒಂದು DTP ಶಾಪ್ ಸ್ಟಾರ್ಟ್ ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಒಂದು ಸಿಸ್ಟಮ್ ಅಂತೂ ತಗೊಳ್ಳೇಬೇಕು. ಸೊ ಸಿಸ್ಟಮ್ಗೆ ನೀವು ಏನಿಲ್ಲ ಅಂದ್ರೆ ಒಂದು 20,000 ರಿಂದ 50,000 ಆದ್ರೂ ಇನ್ವೆಸ್ಟ್ ಮಾಡ್ಬೇಕು. ಚೆನ್ನಾಗಿರೋ ಸಿಸ್ಟಮ್ ಬೇಕಾದ್ರೆ 40,000 ಈ ತರ ಎಲ್ಲ ಆಗುತ್ತೆ. 20,000 ಸ್ಟಾರ್ಟ್ ಮಾಡ್ಬೋದು. ಸೊ ಒಂದು ಸಿಸ್ಟಮ್ಗೆ ನೀವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ, ಒಂದು ಸಿಸ್ಟಮ್ ಬೇಕಾಗತ್ತೆ ಈಗ. ಮತ್ತೆ ಈ ತರ ಒಂದು ಲೇಸರ್ ಪ್ರಿಂಟರ್, ಈಗ ಬ್ಲಾಕ್ ಅಂಡ್ ವೈಟ್ ಸಿಂಗಲ್ ಫಂಕ್ಷನ್ ಲೇಸರ್ ಪ್ರಿಂಟರ್, ಇದು ಕಲರ್ ಪ್ರಿಂಟರ್, ಇಂಕ್ಜೆಟ್ ಪ್ರಿಂಟರ್. ನೀವು ಈ ಒಂದು DTP ದರ್ಶನದಲ್ಲಿ ನಾವು ಬಿಸ್ನೆಸ್ ವಿಚಾರಗಳನ್ನ ಹೆಚ್ಚಾಗಿ ಹೇಳ್ತೀವಿ. ಇನ್ನು ನೀವು ಪ್ರಿಂಟರ್ ಬಗ್ಗೆ ತಿಳ್ಕೊಬೇಕಂದ್ರೆ, ಟೆಕ್ನಿಕಲ್ ಆಗಿ ತಿಳ್ಕೊಬೇಕಂದ್ರೆ, ನಾವು ಪ್ರಿಂಟ್ ಪ್ರಪಂಚ ಅಂತ ಸೀರೀಸ್ ಮಾಡಿದೀವಿ. ಅಲ್ಲಿ ನೀವು ಪ್ರಿಂಟರ್ಗಳ ಬಗ್ಗೆ ತಿಳ್ಕೊಬಹುದು. ಯಾವ ತರ ಪ್ರಿಂಟರ್ಗಳನ್ನ ತಗೋಬೇಕು, ಹೇಗೆ ಕೆಲಸ ಮಾಡ್ತಾವು, ಟೆಕ್ನಿಕಲ್ ವಿಚಾರಗಳನ್ನ ನಾವು ಅದರಲ್ಲಿ ಹೆಚ್ಚಾಗಿ ಹೇಳಿದೀವಿ. ನಿಮ್ಗೆ ಆಸಕ್ತಿ ಇದ್ರೆ ಮತ್ತೆ ನಿಮ್ಗೆ ಅವಶ್ಯಕತೆ ಇದ್ರೆ ಆ ವಿಡಿಯೋ ಸೀರೀಸ್ ನ ನೋಡ್ಬಿಟ್ಟು ನೀವು ಪ್ರಿಂಟರ್ಗಳನ್ನ ಯಾವ ತರ ತಗೋಬೇಕು ಅಂತ ಡಿಸೈಡ್ ಮಾಡ್ಬೋದು. ನಾವು ಈ DTP ದರ್ಶನದಲ್ಲಿ ಮೇನ್ ಆಗಿ ಬಿಸ್ನೆಸ್ ವಿಚಾರಗಳ ಬಗ್ಗೆ ಮಾತಾಡ್ತೀವಿ. ಸೊ ಯಾವ ತರ ನೀವು ಬಿಸ್ನೆಸ್ ನಡೆಸಬಹುದು ಅನ್ನೋದ್ರ ಬಗ್ಗೆ ನಾವು ಹೇಳ್ತೀವಿ. ನಾನು ಹೇಳ್ದಂಗೆ ಒಂದು ಸಿಸ್ಟಮ್ ಇರಬೇಕು, ಮತ್ತೆ ಈ ತರ ಒಂದು ಪ್ರಿಂಟರ್ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಇದು ಬ್ಲಾಕ್ ಅಂಡ್ ವೈಟ್ ಪ್ರಿಂಟರ್, ಸಿಂಗಲ್ ಫಂಕ್ಷನ್ ಪ್ರಿಂಟರ್. ಜಸ್ಟ್ ಕಂಪ್ಯೂಟರ್ ಇಂದ ಪ್ರಿಂಟ್ ಕೊಡ್ಬೋದು ನೀವು. ಇದರಲ್ಲಿ ಜೆರಾಕ್ಸ್ ಮೆಷಿನ್ ತರ ಕೆಲಸ ಮಾಡಲ್ಲ. ಸೊ ಇಲ್ಲಿ ನೀವು ನೋಡಿ, ನೀವು ಜಾಸ್ತಿ ಏನಾದ್ರು ಅಗ್ರಿಮೆಂಟ್ಸ್ ಎಲ್ಲ ಟೈಪ್ ಮಾಡೋ ತರ ಇದ್ರೆ, ಅಥವಾ ನೆಟ್ ಇಂದ ಏನಾದ್ರು ಹುಡುಕಿ ಪ್ರಿಂಟ್ ಕೊಡೋ ತರ ಇದ್ರೆ, ಅಥವಾ ಏನೋ ಒಂದ್ 2 ಪೇಜ್ ಟೈಪ್ ಮಾಡಿ ಪ್ರಿಂಟ್ ಕೊಡೋಂಗಿದ್ರೆ, ಬಿಲ್ಗಳು ಪ್ರಿಂಟ್ ಕೊಡೋಂಗಿದ್ರೆ, ಈ ತರ ಒಂದು ಪ್ರಿಂಟರ್ ಅವಶ್ಯಕತೆ ನಿಮ್ಗೆ ಬೇಕಾಗುತ್ತೆ. ಬ್ಲಾಕ್ ಅಂಡ್ ವೈಟ್ ಪ್ರಿಂಟರ್ ಇದು ಮೀಡಿಯಂ ವರ್ಕ್ ಲೋಡ್ ತಗೊಂಡು ಮಾಡುತ್ತೆ. ಒಂದು 100 ಪೇಜ್ ಅಷ್ಟು ಪ್ರಿಂಟ್ ಮಾಡ್ಬೋದು ಡೈಲಿ. ಸೊ ಈ ತರ ಒಂದು ಪ್ರಿಂಟರ್ ನ ತಗೋಬೇಕಾಗುತ್ತೆ. ಇದು ನೋಡಿ, ಒಂದು ಕಲರ್ ಪ್ರಿಂಟರ್ ಕೇಳ್ಕೊಂಡು ತುಂಬಾ ಜನ ಬರ್ತಾರೆ, ಸ್ಕೂಲ್ ಹುಡುಗರು, ಎಲ್ಲರಿಗೂ ಕೆಲವು ಬೇಕಾಗಿರುತ್ತೆ. ಸೊ ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ಇದು ಕಲರ್ ಪ್ರಿಂಟಿಂಗ್ ಬೇಕು ಅಂತಂದ್ರೆ ನೀವು ಈ ಒಂದು ಪ್ರಿಂಟರ್ ನ ತಗೋಬಹುದು. ಇದು ಇಂಕ್ಜೆಟ್ ಪ್ರಿಂಟರ್. ಸೊ ಇದರಲ್ಲಿ ನೀವು 50 ಪೇಜ್ ಈ ತರ ಎಲ್ಲ ಕೊಡ್ಬೋದು, ಡೈಲಿ ಪ್ರಿಂಟ್ ಕೊಡ್ಬೋದು. ಜಾಸ್ತಿ ಇದು ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ಗಳು ಜಾಸ್ತಿ ಆದ್ರೆ ನೀವು ಲೇಸರ್ ಪ್ರಿಂಟರ್ ಹೋಗ್ಬೋದು. ಇಲ್ಲಾಂದ್ರೆ ಇನ್ನೊಂದು ಪ್ರಿಂಟರ್ ಬಗ್ಗೆ ನಾವು ಪ್ರಿಂಟ್ ಪ್ರಪಂಚ ಸೀರೀಸ್ ಅಲ್ಲಿ ಹೇಳಿದೀವಿ, ಅದನ್ನ ನೀವು ಗಮನಿಸಬಹುದು. ಇಲ್ಲಿ ಮೇನ್ ಆಗಿ ವಿಚಾರಗಳನ್ನ ನಾವು ಹೇಳ್ತಾ ಇದೀವಿ. ಸೊ ನೀವು ಈ ಒಂದು ಸಿಸ್ಟಮ್, ಈ ಒಂದು ಕಲರ್ ಪ್ರಿಂಟರ್, ಮತ್ತೆ ಒಂದು ಜೆರಾಕ್ಸ್ ಮೆಷಿನ್, ಆ ತರ ಮಲ್ಟಿ ಫಂಕ್ಷನ್ ಪ್ರಿಂಟರ್. ಇದರಲ್ಲಿ ಸ್ಕ್ಯಾನು ಮಾಡ್ಬೋದು, ಮತ್ತೆ ಜಾಸ್ತಿ ಜೆರಾಕ್ಸ್ ಮಾಡ್ಬೋದು, A3 ಪ್ರಿಂಟರ್ನು ಕೊಡ್ಬೋದು. ಈ ತರ ಒಂದು ತಗೋಬಹುದು. ಮೆಟ್ಲು ಕೆಳಗಡೆ ನೀವೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಂಗಿದ್ರೆ, ಜೆರಾಕ್ಸ್ ಗೆ ಕೇಳ್ಕೊಂಡು ಬರೋರು, ಫೋಟೋ ಕಾಪಿಗೆ ಜೆರಾಕ್ಸ್ ಅಂತ ಇಂಡಿಯಾದಲ್ಲಿ ನಾವು ಕರಿತೀವಿ ಪಾಪ್ಯುಲರ್ ಆಗಿ. ಅದನ್ನ ಕೇಳ್ಕೊಂಡು ಬರೋದ್ರಿಂದ ನೀವು ಈ ಮೆಷಿನ್ ಗೆ ಇನ್ವೆಸ್ಟ್ ಮಾಡ್ಬೋದು. ನೀವು ಚೆನ್ನಾಗಿರೋದು ಒಂದು 60 ರಿಂದ 1 ಲಕ್ಷದವರೆಗೂ ಸಿಗುತ್ತೆ. ಈಗ ಫಸ್ಟ್ RC ಮೆಷಿನ್ ಇದ್ರ ಬಗ್ಗೆ ಹೇಳ್ತೀವಿ. ಮಲ್ಟಿ ಫಂಕ್ಷನ್ ಪ್ರಿಂಟರ್ ಬಗ್ಗೆ ಹೇಳಿದಾಗ ಪ್ರಿಂಟ್ ಪ್ರಪಂಚ ಸೀರೀಸ್ ಅಲ್ಲಿ ಪ್ರಿಂಟರ್ಗಳ ಬಗ್ಗೆ ಹೇಳಿದ್ರೆ ಇನ್ನೂ ಡೀಟೇಲ್ ಆಗಿ ಅದ್ರ ಬಗ್ಗೆ ಹೇಳ್ತೀವಿ. ಸೊ ಈ ತರ ಇದಕ್ಕೊಂದು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ನೀವೇನಾದ್ರು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ರೆ, ಚಿಕ್ಕ ಜಾಗ ಆದ್ರೂ ನಿಮ್ಮ ಅವಶ್ಯಕತೆ ನೋಡ್ಕೊಂಡು ಅಲ್ಲಿ ಏನ್ ರಿಕ್ವೈರ್ಮೆಂಟ್ ಇದೆಯೋ ಅದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ಸೊ ಈ ತರ ಒಂದು ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು ನೀವು. ಅದೊಂದು ಕಲರ್ ಪ್ರಿಂಟರ್, ಒಂದು ಸಿಸ್ಟಮ್ ಇಟ್ಕೊಂಡ್ರೆ, ಈ 3 ಮೆಷಿನ್ ಇಟ್ಕೊಂಡ್ರೆ ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ಮೆಟ್ಲು ಕೆಳಗಡೆ ಆರಾಮಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಇನ್ನೇನಿರುತ್ತೆ, ಅಂಗಡಿ ಅಡ್ವಾನ್ಸ್ ಇರುತ್ತೆ, ಮತ್ತೆ ಬೇರೆ ಫರ್ನಿಚರ್, ಕೆಲವುಗಳಿಗೆ ಟೇಬಲ್ಗಳಿಗೆ ಕೆಲವು ಇನ್ವೆಸ್ಟ್ ಮಾಡ್ಬೇಕು. ಈ ತರ ಒಂದು ಅಗಲವಾಗಿರೋ ಟೇಬಲ್ ಇರಬೇಕು, ಚೇರ್ ಇರಬೇಕು. ಸೊ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೋದು. ಇನ್ನು ಸ್ವಲ್ಪ ಒಂದು ಲೆವೆಲ್ಗೆ ನಿಮ್ ಬಿಸ್ನೆಸ್ ನ ಮುಂದಕ್ಕೆ ತರಬೇಕು ಅಂತಂದ್ರೆ ಈ ತರ ಒಂದು ಲೇಸರ್ ಪ್ರಿಂಟರ್ ತಗೋಬಹುದು. ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ ಜಾಸ್ತಿ ಇತ್ತು ಅಂತಂದ್ರೆ ಇದು ಯಾವಾಗ ಅವಶ್ಯಕತೆ ಇರುತ್ತೆ. ಕೆಲವರು ಏನಾದ್ರು ಫಸ್ಟ್ ಫ್ಲೋರ್ ಅಲ್ಲಿ ಈ ತರ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ರೆ
ಜೆರಾಕ್ಸ್ ಕೇಳ್ಕೊಂಡು ಬರೋದು ಕಡಿಮೆ ಇರುತ್ತೆ. ಪ್ರಿಂಟ್ ಔಟ್ ಡೈರೆಕ್ಟ್ ಆಗಿ ಇದು ಪೆನ್ ಡ್ರೈವ್ ಇಂದ ಪ್ರಿಂಟ್ ಕೊಡೋದು ಈ ತರ ಎಲ್ಲ ಜಾಸ್ತಿ ಇರುತ್ತೆ. ಅಂತವರು ಈ ಪ್ರಿಂಟರ್ ತಗೊಂಡ್ರೆ ಸಾಕು, ಜೆರಾಕ್ಸ್ ಮೆಷಿನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಈ ತರ ನೋಡ್ಕೊಂಡು ನಿಮ್ಮ ಅವಶ್ಯಕತೆ ನೋಡ್ಕೊಂಡು ಇದ್ ಮಾಡ್ಕೊಳ್ಳಿ. ಸೊ ನಾವು ಒಂದೊಂದು ಮೆಷಿನ್ ಬಗ್ಗೆ ಲೈಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ತರ ಅಂತ, ಯಾವ್ಯಾವ್ದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಅಂತ ನೋಡಿ. ಇದೊಂದು ಸಿಸ್ಟಮ್ ಬಗ್ಗೆ ಹೇಳಿದಾಯ್ತು, 20 ರಿಂದ 50 ಸಾವಿರ. ಈ ಮೆಷಿನ್ ಏನಾದ್ರು ತಗೊಳಂಗಿದ್ರೆ ನಿಮ್ಗೆ 10, 20 10ರಿಂದ ಸ್ಟಾರ್ಟ್ ಆಗುತ್ತೆ. ಬಟ್ 20 ಸಾವಿರಕ್ಕೆ ಚೆನ್ನಾಗಿರೋದು ಬರೋದು 20, 25, 30 ಈ ತರ ಹೋಗುತ್ತೆ. ಇದು 10 ಸಾವಿರದಿಂದನೇ ಸ್ಟಾರ್ಟ್ ಆಗುತ್ತೆ. 10 ಸಾವಿರ, 15 ಸಾವಿರ, 3 ಸಾವಿರ, 4 ಸಾವಿರಕ್ಕೂ ಸಿಗುತ್ತೆ. ಬಟ್ 10 ಸಾವಿರ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಇದು ಕಲರ್ ಪ್ರಿಂಟರ್. ಇನ್ನ ನೀವು ಬಂದ್ರೆ ದೊಡ್ಡ ದೊಡ್ಡ ಮೆಷಿನ್ ಇನ್ವೆಸ್ಟ್ ಮಾಡಂಗಿದ್ರೆ ನೋಡಿ, ಇದು ಜೆರಾಕ್ಸ್ ಮೆಷಿನ್, ಬ್ಲಾಕ್ ಅಂಡ್ ವೈಟ್. ಇದರಲ್ಲಿ ನೀವು ಆರಾಮಾಗಿ ದಿನಕ್ಕೆ 500 ಪೇಜ್ ಪ್ರಿಂಟ್ ಕೊಡ್ಬೋದು, ಜೆರಾಕ್ಸ್ ಮಾಡ್ಬೋದು, ಸಿಸ್ಟಮ್ ಇಂದನೂ ಪ್ರಿಂಟ್ ಕೊಡ್ಬೋದು. ಇದ್ರ ಬಗ್ಗೆ ನಾವು ಪ್ರಿಂಟ್ ಪ್ರಪಂಚ ಸೀರೀಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಇದು ನೋಡಿ, ನಮ್ಮ ಬಿಸ್ನೆಸ್ಗೆ ನಾವು ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಮತ್ತೆ ಬುಕ್ಗಳನ್ನೆಲ್ಲ ಪ್ರಿಂಟ್ ಮಾಡೋದ್ರಿಂದ, ಕವರ್ ಪೇಜ್ ಎಲ್ಲ ಪ್ರಿಂಟ್ ಮಾಡೋದ್ರಿಂದ, ಮತ್ತೆ ಈ ತರ ಬೋರ್ಡ್ ಶೀಟ್ ಅಲ್ಲಿ ಪ್ರಿಂಟ್ ಮಾಡೋದ್ರಿಂದ, ಥಿಕ್ ಬೋರ್ಡ್ 250 GSM 200 GSM ಬೋರ್ಡ್ ಮೇಲೆಲ್ಲ ಪ್ರಿಂಟ್ ಮಾಡೋದ್ರಿಂದ, ಸ್ಟಿಕ್ಕರ್ ಮೇಲೆಲ್ಲ ಪ್ರಿಂಟ್ ಮಾಡೋದ್ರಿಂದ ನಾವು ಈ ಮೆಷಿನ್ಗೆ ಇನ್ವೆಸ್ಟ್ ಮಾಡಿದೀವಿ. ಇದು ಏನಿಲ್ಲ ಅಂತಂದ್ರು 2-2.5 ಲಕ್ಷ, 3, 5 ಈ ತರ ಎಲ್ಲ ಹೋಗುತ್ತೆ ಮೆಷಿನ್ ಕೆಪಾಸಿಟಿ ಮೇಲೆ, ಕ್ವಾಲಿಟಿ ಮೇಲೆ. ಸೊ ನಾವು ಇದಕ್ಕೆ 2.5 ಲಕ್ಷ ಕೊಟ್ಟು ಪರ್ಚೇಸ್ ಮಾಡಿದ್ವಿ 3 years ಬ್ಯಾಕ್. ಇದು 1.25 ಲಕ್ಷ ಕೊಟ್ಟು ಪರ್ಚೇಸ್ ಮಾಡಿದ್ವಿ. ಚೆನ್ನಾಗಿರೋದು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿರೋದನ್ನ ತಗೊಂಡಿದೀವಿ ನಾವು ಮೆಷಿನ್ಸ್. ನೀವು ನೋಡ್ಕೊಂಡು ಇದ್ ಮಾಡ್ಬೋದು. ನಮ್ಮ ಪ್ರಿಂಟ್ ಪ್ರಪಂಚ ಸೀರೀಸ್ ಅಲ್ಲಿ ನಾವು ಗೈಡ್ ಮಾಡ್ತೀವಿ ಯಾವ ತರ. ಮತ್ತೆ ನಾವು ಪ್ರಿಂಟರ್ ಸೇಲ್ಸ್ ಸರ್ವಿಸು ಸ್ಟಾರ್ಟ್ ಮಾಡ್ತಾ ಇದೀವಿ, ರೀಫಿಲಿಂಗ್ ಮಾಡೋದು ಇದನ್ನೆಲ್ಲ ಮಾಡ್ತಾ ಇದೀವಿ. ನಿಮ್ಗೆ ಇದಿದ್ರೆ, ನಿಮ್ಗೆ ಏನಾದ್ರು ಸರ್ವಿಸ್ ಬೇಕು ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀವಿ. ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಗೆ ಗೈಡ್ ಮಾಡ್ತೀವಿ ಯಾವ ತರ ಪ್ರಿಂಟರ್. ಇಲ್ಲಿ ನಾವು ಎಷ್ಟು ಪ್ರಾಫಿಟ್ ಇಟ್ಕೊಂಡು ನಾವು ನಿಮ್ಗೆ ಬಿಸ್ನೆಸ್ ಮಾಡ್ತೀವಿ ಅದೆಲ್ಲ ಇಂಪಾರ್ಟೆಂಟ್. ನೀವು ಬೇರೆ ಕಡೆ ಹೋದ್ರೆ ಕಡಿಮೆಗೂ ಸಿಗ್ಬೋದು, ಜಾಸ್ತಿನೂ ಇದು ಆಗ್ಬೋದು, ಅದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಯಾವ ತರ ಮೆಷಿನ್ ಬೇಕು, ಯಾವ ತರ ಪ್ರಿಂಟರ್ ಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ಗೈಡೆನ್ಸ್ ಕೊಡ್ತೀವಿ. ನಮ್ದು ಜಸ್ಟ್ ಸೇಲ್ಸ್ ಅಂಡ್ ಸರ್ವಿಸ್ ಅಲ್ಲ, ಇದನ್ನ ನಾನು ಸ್ಟ್ರೆಸ್ ಮಾಡ್ತಾ ಇದೀವಿ. ನಾವು ಗೈಡೆನ್ಸ್ ಕೊಡ್ತೀವಿ ನಿಮ್ಗೆ. ಇದು 3ನೇ ಆಸ್ಪೆಕ್ಟ್. ಗೈಡೆನ್ಸ್ ಕೊಡ್ತೀವಿ ನಿಮ್ಗೆ ಯಾವ ತರ ಪ್ರಿಂಟರ್ ನ ತಗೋಬೇಕು, ಅದನ್ನ ಹೇಗೆ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದು ಬಾಳಿಕೆ ಬರೋದು ಇಂಪಾರ್ಟೆಂಟ್. ಫಸ್ಟ್ ನೀವೇನೋ ಇನ್ವೆಸ್ಟ್ ಮಾಡ್ಬೇಕು, ಕಡಿಮೆಗೆ ತಗೊಳ್ಳೋದಲ್ಲ ಇಂಪಾರ್ಟೆಂಟ್. ತಗೊಳ್ಳುವಾಗಲೇ ನೀವು ಎಂತ ಮೆಷಿನ್ ನ ತಗೋಬೇಕು, ನಿಮ್ ರಿಕ್ವೈರ್ಮೆಂಟ್ಸ್ ಏನು ಅದನ್ನ ಸ್ಟಡಿ ಮಾಡ್ಬಿಟ್ಟು ನಾವು ಕರೆಕ್ಟ್ ಆಗಿರೋ ಮೆಷಿನ್ ನ ನಿಮ್ಗೆ ಸಜೆಸ್ಟ್ ಮಾಡ್ತೀವಿ. ನೀವು ನಮ್ಮ ಹತ್ರ ಆದ್ರೂ ತಗೋಬಹುದು, ಬೇರೆ ಕಡೆ ಆದ್ರೂ ತಗೋಬಹುದು. ಬಟ್ ನಮ್ಮ ಹತ್ರ ತಗೊಂಡ್ರೆ ನಾವು ಕಂಟಿನ್ಯೂ ನಿಮ್ಗೆ ಸಪೋರ್ಟ್ ಕೊಡ್ತೀವಿ. ಅದನ್ನ ಹೇಗೆ ಇದ್ ಮಾಡ್ಕೊಂಡು ಹೋಗೋದು, ನಿಮ್ಗೆ ರೀಫಿಲಿಂಗ್ ಮಾಡ್ಕೊಳ್ಳೋದಕ್ಕೂ ನಾವು ಹೇಳ್ಕೊಡ್ತಾ ಇದೀವಿ. ನಮ್ಮ ವಿಡಿಯೋ ಸೀರೀಸ್ ಅಲ್ಲಿ ಹೇಳ್ಕೊಡ್ತಾ ಇದೀವಿ. ನಿಮ್ಗೆ ಸಾಧ್ಯ ಇಲ್ವಾ, ನಿಮ್ಗೆ ಟೈಮ್ ಇಲ್ವಾ, ಅಥವಾ ನಿಮ್ ಕೈಲಿ ಆಗೋದಿಲ್ವಾ, ನಾವೇ ರೀಫಿಲ್ ಮಾಡ್ಕೊಡೋದು, ಮೇಂಟೆನೆನ್ಸ್ ಮಾಡ್ಕೊಡೋದು, ಸರ್ವಿಸ್ ಮಾಡಿಸ್ಕೊಡೋದು, ಇದನ್ನೆಲ್ಲಾನು ನಾವು ಮಾಡ್ಕೊಡ್ತೀವಿ. ನಾವು ನಮ್ಮ ಏನಿದೆ ಇದು ನಮ್ದೇನ್ ಸರ್ವಿಸ್ ಇದೆಯೋ ಅದನ್ನ ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಗೈಡ್ ಮಾಡ್ತೀವಿ. ನಿಮ್ ಬಿಸ್ನೆಸ್ ಯಾವ ಮೆಷಿನ್ಗಳ ಅವಶ್ಯಕತೆ ಇದೆಯೋ ಅದನ್ನ ನಾವು ಸಜೆಸ್ಟ್ ಮಾಡ್ತೀವಿ ತಗೊಳ್ಳೋ ತರ. ಆಯ್ತಾ? ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.